ಕನಸು ಮನಸ್ಸಲ್ಲೂ ಕೂಡ ಆ ಏರಿಯಾಗಳನ್ನ ನೆನಪಿಸ್ಕೊಳ್ಳಕ್ಕೆ ಇಷ್ಟಪಡೋದಿಲ್ಲ. ಅದೇ ಮೇಡಮ್ ಈಗ ಆಗಿರ್ತಕ್ಕಂಥ ಸಮಸ್ಯೆನೇ. ಆಲ್ ರೈಟ್ ಸರ್, ವಿಲ್ ಮೂವ್ ಫಾರ್ವರ್ಡ್. ದರ್ಶನ್ ಅವರೇ, ಇದು ಟನಲ್ ಇಸ್ ದಿ ಒನ್ ಅಂಡ್ ಓನ್ಲಿ ಸೊಲ್ಯೂಷನ್ ಇದು ಟ್ರಾಫಿಕ್ಗೆ? ಟನಲ್ ಒಂದು ಪರಿಹಾರದ ರೂಪ. ಯಾಕೆಂತಂದ್ರೆ ಇವತ್ತು ನಾವು ಮೆಟ್ರೋ ಶುರು ಆಗ್ಬೇಕಾದ್ರೂ ಇದೇ ರೀತಿಯಾದಂತ ವಿರೋಧ ಪರ ಎಲ್ಲಾ ರೀತಿಯಾದಂತ ಚರ್ಚೆಗಳಿತ್ತು. ಟನಲ್ ಅಲ್ಲಿ ಜನಸಾಮಾನ್ಯರು ನಡ್ಕೊಂಡು ಹೋಗ್ಬೋದಾ ಸರ್? ಅದು ವೆಹಿಕಲ್ಗೋಸ್ಕರ ಮಾಡ್ತಾ ಇರೋದು, ಜನರಿಗಲ್ಲ. ಅದೇ ಜನಗಳು ವೆಹಿಕಲ್ ಅಲ್ಲಿ ಹೋಗೋದಕ್ಕೋಸ್ಕರ ಮಾಡ್ತಾರೆ. ಯಾವ ವೆಹಿಕಲ್? ಈಗ ಅದ್ರಲ್ಲಿ ಕಾರು ಅಥವಾ ಏನೋ ಪ್ಲಾನ್ ಮಾಡ್ತಾರೆ, ಯಾವ ಹೈಟ್ ಅಂದಾಜು ಮೂಲಕ ಅದು ಬಂದಾದ್ಮೇಲೆ ಅದು ಬಸ್ಗಳಿಗೋ ಅಥವಾ ಕಾರ್ಗಳಿಗೋ ಅಥವಾ ಎಲ್ಲ ವೆಹಿಕಲ್ಗೋ ಸೊ ಮುಂದೆ ಥಿಂಕ್ ಮಾಡಿ ಹೇಳ್ತಾರೆ. ಯಾಕೆಂತಂದ್ರೆ ಇವತ್ತು ನಾವು ಎಲ್ಲಿ ಯಶವಂತಪುರ ಸರ್ 40,000 ಕೋಟಿ ಅಂತ. ಹೌದು. ಸೊ ಅದು ಇನ್ನೇನು ಈಗ ಹೇಳೋದಕ್ಕೆ ಅಂದಾಜು ಅಷ್ಟೇ. ಅದು ನಾಳೆ ಅದಕ್ಕೆ ಪೂರ್ತಿ ಕಂಪ್ಲೀಟ್ ಆಗೋಷ್ಟರಲ್ಲಿ ಅದು ಇನ್ನೂ ಈಗಿನ ಏರುತ್ತಿರುವಂತಹ ಬೆಲೆ ಏರಿಕೆಗೆ ಹೊಂದಾಣಿಕೆ ಮಾಡಿ ನೋಡಿದರೆ ಮುಂದಿನ ದಿನಗಳಲ್ಲಿ ಅದು ಐ ಡೋಂಟ್ ನೋ, ಅದು 1 ಲಕ್ಷ ಕೋಟಿ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ನೀವು ಎಷ್ಟರವರೆಗೆ ಟೈಮ್ ಲಿಮಿಟ್ ಹಾಕೊಂಡು ಅದನ್ನು ಮಾಡ್ತೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್. 5 ವರ್ಷ ಅಂತ ಹೇಳ್ತಾ ಇದ್ದೀರಾ, ಬಟ್ ಅದು 5 ವರ್ಷ ಆಗಲಿಕ್ಕಿಲ್ಲ. ಸೊ ಇಷ್ಟು ದೊಡ್ಡ ವೆಚ್ಚ ಇರುವಂತಹ ಈ ಪ್ರಾಜೆಕ್ಟು ನೀವು ಮತ್ತೆ ಅದನ್ನು ರೀಗೇನ್ ಮಾಡಬೇಕು, ಮತ್ತೆ ಆ ಅಮೌಂಟನ್ನು ನೀವು ಮತ್ತೆ ಮರು ಪಡಿಬೇಕು ಅಂದರೆ ಇನ್ನೂ 20 ವರ್ಷ ಬೇಕಾಗುತ್ತೆ. ಸೊ ನೀವು ಈಗ ಇಟ್ಟಿರೋ ರೇಟ್ 330, ಅದು 500 ರೂಪಾಯಿ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇಲ್ಲ ಮೇಡಮ್, ನಾವೇನು ಟೈಮ್ ಬಾಂಡಿಂಗ್ ಇಟ್ಕೊಂಡಿದ್ವಿ ಅಷ್ಟರಲ್ಲಿ ಆ ಕೆಲಸ ಮುಗಿಸುವಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಮೇಡಮ್. ಇವತ್ತು ಬೆಂಗಳೂರಿನಲ್ಲಿ ಎಸ್.ಎನ್. ಕೃಷ್ಣ ಸಾಹೇಬ್ರ ಕಾಲದಲ್ಲಿ ಆದಂಥ ಫ್ಲೈಓವರ್ಗಳು, ಅವತ್ತು ಅನೇಕ ವಿರೋಧಗಳು ಪ್ರತಿಯೊಂದು ಇದ್ರೂ ಸಮೇತ ಇವತ್ತು ಜನ ಆ ಫ್ಲೈಓವರ್ಗಳಲ್ಲಿ ಓಡಾಡ್ತಾ ಇದ್ದಾರಲ್ವ. ನೈಸ್ ರೋಡ್ ಆಗಬೇಕಾದ್ರೆ ದೇವೇಗೌಡರು ಇನ್ನಿಲ್ಲದ ಹೋರಾಟ, ಇನ್ನಿಲ್ಲದ ರಂಪಾಟಗಳನ್ನ ಮಾಡ್ತಾ ಹೋದ್ರು. ಇವತ್ತು ಅವ್ರ ಮನೆ ವೆಹಿಕಲ್ಗಳು ಅಲ್ಲೇ ಹೋಗ್ತಾ ಇದ್ದಾರೆ. ರೋಡ್ಗೆ ವಿರೋಧ ಅಲ್ಲ ಅದು. ಸುಮ್ಮನೆ ನಾವು ಅವರು JDS ವಕ್ತಾರರ ಅನುಪಸ್ಥಿತಿಯಲ್ಲಿ ನಾವು ಏನೇನೋ ಮಾತಾಡೋದು ಬೇಡ. ದೇವೇಗೌಡರ ವಿರೋಧ ರೋಡಿಗಲ್ಲ, ರೋಡ್ ಆಜುಬಾಜು ಇರುವಂತಹ ಭೂಕಬಳಿಕೆಯ ವಿರುದ್ಧ, ಅಲ್ಲಿ ನಿಗದಿಯಾದಂತಹ ಪರಿಹಾರಕ್ಕೂ ಕೂಡ ಕಡಿಮೆ ಕೊಟ್ಟು ರೈತರಿಗೆ ಮೋಸ ಮಾಡ್ತಾ ಇರುವಂತಹ ವಿಚಾರದ ಬಗ್ಗೆಯೇ ಹೊರತು ರೋಡ್ಗಲ್ಲ. ಮೇಡಮ್, ಅವರ ಉದ್ದೇಶಗಳು ಏನು ಮತ್ತು ಅಲ್ಲಿ ಯಾರ್ಯಾರು ಜಮೀನಿತ್ತು ಅನ್ನುವಂಥ ಡೆಪ್ತಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ವಾಸ್ತವ ಸತ್ಯ ಗೊತ್ತಿರ್ತಕ್ಕಂಥದ್ದೇ. ಹಲವು ಬೇನಾಮಿ ಯಾರ್ಯಾರ ಹೆಸರಲ್ಲಿ ಇದೆ ಅಲ್ಲಿ ಅಂತ ಕೇವಲ ಇಡೀ ಪೂರ್ತಿ ನೋಡಿ, ಇವತ್ತು ಆ ರೋಡ್ ಆಗ್ಬೇಕಾದ್ರೆ ನಾನಾ ಕಾರಣದ ವಿರೋಧಗಳು ನಡೆದಿದೆ. ಆದ್ರೆ ಇವತ್ತು ನಾವು ಮಾಡ್ತಾ ಇದೀವಿ. ನಾವು ಯಾವುದೇ ಯೋಜನೆ ತಗೊಂಡ್ರೆ, ಈಗ ಉದಾಹರಣೆ ಜಾರ್ಜ್ ಸಾಹೇಬ್ರು ಸ್ಟೀಲ್ ಬ್ರಿಡ್ಜ್ ಮಾಡ್ಬೇಕು ಅಂತ ಒಂದು ಯೋಜನೆ ಹಾಕೊಂಡಿದ್ರು, ಅದಕ್ಕೂ ವಿರೋಧ ಮಾಡಿದ್ರು. ಕೊನೆ ಪಕ್ಷ ನೀವು ಬಂದ್ರಲ್ಲ, ಶಿವಾನಂದ ಬ್ರಿಡ್ಜ್ ಮಾಡ್ಬೇಕಾದ್ರೆ ಅದಕ್ಕೂ ವಿರೋಧ ಮಾಡಿದ್ರು. ಇವ್ರು ಅಧಿಕಾರದಲ್ಲಿ ಇದ್ದಾಗ ಅದನ್ನ ಕಂಪ್ಲೀಟ್ ಮಾಡ್ಲಿಲ್ಲ. ನಾವೀಗ ಅಧಿಕಾರಕ್ಕೆ ಬಂದು ಅದನ್ನ ಕಂಪ್ಲೀಟ್ ಮಾಡಿದ್ವಿ. ರಾಜೀವ್ ಗಾಂಧಿ ಹೆಸರಲ್ಲಿ ಇಲ್ಲಿ ಮೆಜೆಸ್ಟಿಕ್ ಸುತ್ತಮುತ್ತ ಫ್ಲೈಓವರ್ಗಳು ಮಾಡಿದೀವಿ. ಇವತ್ತು ಮೆಜೆಸ್ಟಿಕ್ ಸುತ್ತಮುತ್ತ ಯಾವುದೇ ರೀತಿಯಾದಂತಹ ಟ್ರಾಫಿಕ್ ನೀವು DPR ಮಾಡೋದಲ್ಲ ರೀ, ಕಾಮಗಾರಿ ಯಾರು ಮಾಡಿದ್ದು, ದುಡ್ಡು ಯಾರು ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಬೆಂಗಳೂರಿನ ಸಂಸದರೊಬ್ರು ಈ ವಿಚಾರವಾಗಿ ಬಹಳ ನನಗೆ ಬೇಕಾಗಿರೋದು ದರ್ಶನ್ ಸರ್, ಎವ್ರಿ ಕೈಂಡ್ ಆಫ್ ಸ್ಟೇಕ್ ಹೋಲ್ಡರ್ಸ್ ನ ಕರೆಸಿ ಕಾನ್ಫರೆನ್ಸ್ ಮಾಡಿ ಮೀಟಿಂಗ್ ಮಾಡಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾದಂತಹ ಯಾವ ನಡೆನ ನಿಮ್ ಸರ್ಕಾರ ಪ್ರದರ್ಶನ ಮಾಡಿದ್ರೆ ಸ್ವಲ್ಪ ಹೇಳಿ. ಮೇ 22 ಸಚಿವ ಸಂಪುಟದಲ್ಲಿ ಅನುಮೋದನೆ ಆಗಿರ್ತ ಪ್ರಾಜೆಕ್ಟ್ ಇದು. ಅವತ್ತಿಲ್ಲದಂತಹ ಇವರ ಚಕರಗಳು. ನಿಮಿಷ, ನಾನು ಹೇಳ್ತಾ ಇರೋದು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನದ ವಿಚಾರ ಅಲ್ಲ. ಇಲ್ಲಿ ಬರುವಂತ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು, ಇನ್ಕ್ಲೂಡಿಂಗ್ ಸಾರ್ವಜನಿಕರು, ಯಾರ್ಯಾರು ಪರಿಸರವಾದಿಗಳಿದ್ದಾರೆ, ಯಾರ್ಯಾರು ಇವತ್ತು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಅವರೆಲ್ಲರ ಜೊತೆಗೆ ಇದು ಸಣ್ಣ ಪ್ರಾಜೆಕ್ಟ್ ಅಲ್ಲ ಸರ್. ಯಾಕೆ ಅಂತಂದ್ರೆ ನೀವು 40,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಿ ಅನ್ನೋದಾದ್ರೆ ತೆರಿಗೆ ಕಟ್ಟುವಂತ ಸಾರ್ವಜನಿಕರು ನಿಮ್ಗೆ ಪ್ರಶ್ನೆ ಕೇಳಬಾರ್ದು ಅಂತ ಅಂದ್ರೆ ಇದು ದಾಷ್ಟಿತನ ಆಗಲ್ವಾ? ಹೇಳಿ ಸರ್, ಯಾರು ದುಡ್ಡದು? 40,000 ಕೋಟಿ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣ. ಆದ್ದರಿಂದ ಸಾರ್ವಜನಿಕರು ಈ ವಿಚಾರದಲ್ಲಿ ಚಕಾರ ಎತ್ತಬಾರ್ದು, ಈ ವಿಚಾರದಲ್ಲಿ ಪ್ರಶ್ನೆ ಕೇಳಬಾರ್ದು, ಈ ವಿಚಾರದಲ್ಲಿ ನಮ್ಮನ್ನು ಕೂಡ ನೀವು ವಿಶ್ವಾಸಕ್ಕೆ ತಗೊಳ್ಳೋಂಗಿಲ್ವಾ, ಯಾಕೆ ಅಂತ ಪ್ರಶ್ನಿಸುವಂತ ಅಧಿಕಾರನೇ ಇಲ್ಲ ಅಂತಂದ್ರೆ ಇದೇನದು ನಿಮ್ದು ಸರ್ವಾಧಿಕಾರಿ ಧೋರಣೆನ? ನಿಮ್ದು ನೀವು ಪಟ್ಟಿಡ್ದಿದ್ರು ನೀವು ಮಾಡ್ತೀರಾ? ಗೊತ್ತಾಯ್ತು ಮೇಡಮ್. ಇವಾಗ ತೇಜಸ್ವಿ ಸೂರ್ಯ ಅವ್ರದ್ದು ಇದೇ ರೀತಿ ನೀವೇನ್ ಪ್ರಶ್ನೆ ಹೇಳಿದ್ರಿ, ನಮ್ ಸಜೆಷನ್ ಮತ್ತೆ ಇನ್ನೊಂದು ಅಂತ ಬಂದ್ರು. ಯಾವ್ದಾದ್ರು ಒಂದು ಸಜೆಷನ್ ಬಂದಾಗ ಅದಕ್ಕೆ ತಕ್ಕದಂತ ಯಾವ್ದಾದ್ರು ಉತ್ತರಗಳಿರ್ಬೇಕು. ನೀವು ಯಾರು ಇದ್ರಲ್ಲಿ ಯಾವ್ದು ವೆಹಿಕಲ್ಗಳಲ್ಲಿ ಓಡಾಡಬೇಡಿ, ಬಸ್ಗಳನ್ನ ಬಿಡಿ ಆಯ್ತು. ಬಿಜೆಪಿ ನಾಯಕರುಗಳು ನಾಳೆಯಿಂದ ಅವ್ರ ಮನೆಯವರು ಮಕ್ಕಳು ಎಲ್ಲ ಕಾರ್ಗಳನ್ನೆಲ್ಲ ಶೆಡ್ಡಿಗೆ ಹಾಕ್ಬಿಟ್ಟು ಬಸ್ಸು ಮೆಟ್ರೋದಲ್ಲಿ ಓಡಾಡ್ತಾರ. ಮಾತಾಡ್ಬೇಕಾದ್ರೆ ಒಂದು ಪ್ರಾಕ್ಟಿಕಲ್ ಆಗಿ ಯಾವ್ದಾದ್ರು ವಿಚಾರಗಳನ್ನ ಹೇಳ್ಬೇಕು. ಆಮೇಲೆ ಇವ್ರು ಹೇಳ್ತಾ ಇದ್ದಾರೆ ಲಾಲ್ಬಾಗಲ್ಲಿ 6 ಎಕರೆ ಎಲ್ಲ ಹೋಗ್ತದೆ ಅಂತ ಹೇಳಿ. ಮೇಡಮ್, ಒಂದು ಸುರಂಗ ಮಾರ್ಗ ಅಂತಂದ್ರೆ ಸುಮಾರು ಒಂದು 100 ಮೀಟರ್ಸ್ ಅಥವಾ 200 ಮೀಟರ್ಸ್
ಅಲ್ಲಿಂದ ಎಕ್ಸಿಟ್ ಆಗುವಂಥದ್ದು. ಸುಮ್ಮನೆ ಜನರಿಗೆ ದಿಕ್ಕು ತಪ್ಪಿಸುವಂತ ಕೆಲಸ ಯಾಕೆ ಮಾಡ್ತಾರೆ? ಆಯ್ತು, ಇವತ್ತು ಟೋಲ್ ವಿಚಾರನೂ ನಾವು ಮಾತಾಡ್ತಾ ಇದೀವಿ. ಮೈಸೂರು ಬೆಂಗಳೂರು ಹೆದ್ದಾರಿ ಐತಲ್ಲ, ಸುಮಾರು ಸಾವಿರಕ್ಕೂ ಅಧಿಕ ರೂಪಾಯಿ ಇವತ್ತು ಟೋಲ್ ಕಟ್ತಾ ಇಲ್ವಾ? ಯಾರು ವಸೂಲಿ ಮಾಡ್ತಾ ಇರೋದು? ಇದೇ ನಿತಿನ್ ಗಡ್ಕರಿ ಅವರು ಹೇಳ್ತಾರೆ ಬೆಂಗಳೂರಿಗೆ ಸುರಂಗ ಮಾರ್ಗಗಳ ಅವಶ್ಯಕತೆ ಅನಿವಾರ್ಯತೆ ಇದೆ ಅಂತ. ಇವರ ಮಂತ್ರಿಗಳೇ ಸಾರಿಗೆ ಮಂತ್ರಿಗಳಿದ್ದಾರೆ, ನಿತಿನ್ ಗಡ್ಕರಿ ಸಾಹೇಬ್ರೆ ಹೇಳಿದ್ದಾರೆ ಅವಶ್ಯಕತೆ ಇದೆ ಬೆಂಗಳೂರಿಗೆ ಅಂತ. ಅಶ್ವಿನ್ ವೈಷ್ಣವ್ ಅವರು ಇಲ್ಲ ಬೇಡ ಅಂತ ಹೇಳ್ತಾ ಇದ್ದಾರಲ್ಲ ಗಡ್ಕರಿ ಅವರು ಈ ದೇಶದಲ್ಲಿ ಆಯ್ತು, ಬಿಜೆಪಿ ಅವರು ಎಲ್ಲೂ ಸುರಂಗ ಮಾರ್ಗಗಳನ್ನೇ ಮಾಡಿಲ್ವಾ? ಅಟಲ್ ಸುರಂಗ ಮಾರ್ಗ ಅನ್ನುವಂಥದ್ದು ಹೆಸರೇ ಈಗ ಉದಾಹರಣೆಗೆ ಸರ್ ಇದು ಅಪೇಕ್ಷೆ ಪಟ್ಟಿದ್ದಕ್ಕಂಥದ್ದು ಅಲ್ಲ, ಜನರಲ್ಲ ಸರ್, ಹಂಗಲ್ಲ, ಹಂಗ ನಡೆಯಲ್ಲ. ಜನರು ಇಲ್ಲಿ ಸುರಂಗ ಕೊಡ್ಬಿಡಿ ಅಂದ್ರೆ ನೀವು ಕೊಡ್ಬಿಡ್ತೀರಾ? ಹಂಗಾಗಲ್ಲ, ಅವು ಹಂಗಾಗಲ್ಲ. ನೋಡಿ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡ ಪರ್ವತ ಶ್ರೇಣಿಗಳ ಇದ್ದಂತಹ ಸಂದರ್ಭದಲ್ಲಿ, ಪಶ್ಚಿಮ ಘಟ್ಟಗಳು ಇರುವಂತಹ ಸಂದರ್ಭದಲ್ಲಿ, ತುಂಬಾ ಹಿಮಚ್ಛಾದಿತ ಪ್ರದೇಶಗಳು ಇರುವಂತಹ ಸಂದರ್ಭದಲ್ಲಿ, ಮತ್ತು ತುಂಬಾ ಸುತ್ತು ಬೆಳೆಸಿ ತುಂಬಾ ಲಾಂಗ್ ಆಗ್ತಾ ಇದೆ ಎನ್ನುವಾಗ, ತುಂಬಾ ಶಾರ್ಟ್ ಡಿಸ್ಟೆನ್ಸ್, ಈ ತರ ಭೌಗೋಳಿಕವಾಗಿ ಪ್ರಾಕೃತಿಕವಾಗಿ ಸಾಧ್ಯನೇ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಕೆಲವೊಂದು ಆಲ್ಟರ್ನೇಟಿವ್ ಮಾರ್ಗ ಆಗಿ ಸುರಂಗ ಮಾರ್ಗಗಳನ್ನ ಕೊರೆದಿದ್ದುಂಟು. ಆದ್ರೆ ಬೆಂಗಳೂರಿನಲ್ಲಿ ಪರ್ಯಾಯ ಮಾರ್ಗಗಳಿಗೆ ತುಂಬಾ ಸ್ಕೋಪ್ ಇರುವಾಗ ಸುರಂಗ ಮಾರ್ಗವೇ ಬೇಕು ಅನ್ನುವಂತಹ ಒಂದು ಪಟ್ಟು ಪ್ರತಿಷ್ಠೆ ಇದೆಯಲ್ಲ, ಅದು ಈಗ ಕ್ವಶನೇಬಲ್. ಮೇಡಮ್, ಈಗ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಅವ್ರ ಮನೆಗೆ ಅಥವಾ ಕಾಂಗ್ರೆಸ್ನವ್ರ ಮನೆಗೆ ಅಂತಂದಿದ್ರೆ ಏನೋ ಸಾರ್ವಜನಿಕರಿಗೆ ಬೆಂಗಳೂರಿನ ಜನಸಂಖ್ಯೆ 1,40,00,000 ಆಗಿದೆ. ಭಾರಿ ಪ್ರತಿಷ್ಠೆ ಆಯ್ತಪ್ಪ ಇದು. ಇಟ್ ಇಸ್ ನಾಟ್ ಎ ಪ್ರತಿಷ್ಠೆ ಮೇಡಮ್, ಇಟ್ ಇಸ್ ನಾಟ್ ಅಟ್ ಆಲ್ ಪ್ರತಿಷ್ಠೆ. ಆಯ್ತು, ಇವತ್ತು ಮೆಟ್ರೋ ಯೋಜನೆ ನಾವೇ ತಂದಿದ್ದು. ಜನರಿಗೆ ಕೆಲವೊಂದು ವಿಚಾರಗಳಿವೆ, ಪ್ರಶ್ನೆಗಳಿವೆ. ನೋಡಿ, ಈಗ ಲಾಲ್ಬಾಗ್ ಅಲ್ಲಿ ನಿನ್ನೆ ಮೊನ್ನೆ ಎಲ್ಲ ಪ್ರತಿಭಟನೆ ಆಯ್ತು. ಅವ್ರಿಗೆ ಹುಚ್ಚಿಡ್ದಿದ್ಯಾ ಪ್ರತಿಭಟನೆ ಮಾಡೋದಕ್ಕೆ? ಅವ್ರಿಗೆ ಒಂದು ರೀಸನ್ ಇದೆ ಮತ್ತು ಕೆಲವೊಂದು ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳು ವ್ಯಾಲಿಡಾ ಅಥವಾ ಇಲ್ವಾ? ಅವುಗಳಿಗೆ ಉತ್ತರ ಯಾರು ಕೊಡಬೇಕು? ಅವ್ರ ಮನವೊಲಿಸಬೇಕು ಯಾರು? ಸುಮ್ಮನೆ ನಾನು ಮಾಡೇ ಮಾಡ್ತೀನಿ ಹಾಗೆ ಆಗುತ್ತೆ ಅಂತ ಅಂದ್ಬಿಟ್ರೆ ಅದು ಉತ್ತರನಾ? ಸರ್, ಆಳುವ ಸರ್ಕಾರಗಳು ಹಿಂಗಿರ್ತಾವ ಮೇಡಮ್? ಪ್ರತಿಯೊಂದು ಚರ್ಚೆ ಮಾಡ್ತೀವಿ ನೋಡಿ, ನಾವು ಸಾರ್ವಜನಿಕರಿಗೆ ಮಾಡ್ತಾ ಇರೋದ್ರಿಂದ ವಿ ಶುಡ್ ಲಿಸನ್ ದೇರ್ ವಾಯ್ಸ್ ಆಲ್ಸೋ. ಆ ವಾಯ್ಸ್ ನಾವು ಕೇಳಬೇಕಾಗ್ತದೆ. ಆಮೇಲೆ ನೀವು ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಎತ್ತಿದ್ರಿ, ಪಶ್ಚಿಮ ಘಟ್ಟಗಳ ಬಗ್ಗೆ ಹೇಳಿದ್ರಿ ಮೇಡಮ್. ನೀವು ಇವತ್ತು ಮಂಗಳೂರಿಗೆ ಓಡಾಡ್ತಾ ಇದ್ದೀರಾ, ಅಲ್ಲೂ ಇವತ್ತು ಟನಲ್ ಕೊರಿಯೋದಕ್ಕೆ ಈ ಪರಿಸರವಾದಿಗಳು ಮತ್ತು ಇನ್ನೊಬ್ರು ಅನ್ನುವಂಥವ್ರು ಇವತ್ತಿನ ತನಕ ರೋಡ್ ಯಾವ ಪರಿಸ್ಥಿತಿಗೆ ಹೋಗಿ ತಲುಪಿದೆ ಅನ್ನುವಂಥದ್ದು. ಇವತ್ತಿನ ತನಕ 4 ವೇ ಆಗಿಲ್ಲ ಶಿರಾಡಿ ಘಾಟಲ್ಲಿ ಅಥವಾ ಚಾರ್ಮುಡಿ ಘಾಟಲ್ಲಿ. ನೋಡಿ, ನಾವು ಪ್ರತಿಯೊಂದಕ್ಕೂ ಪರ ವಿರೋಧ ಚರ್ಚೆ ಇದ್ದೇ ಇರ್ತದೆ. ಫೈನಲಿ ನಮ್ಮ ಉದ್ದೇಶ ಏನು? ಜನತೆಗೆ ಇವತ್ತು ಮೆಟ್ರೋ ಕೊರಿಬೇಕಾದ್ರೂ ಇದೇ ಸಮಸ್ಯೆಗಳು ಬಂದು, ಆದ್ರೆ ಮೆಟ್ರೋ ಬಂದಾದ್ಮೇಲೆ ಇವತ್ತು ಎಷ್ಟೊಂದು ಜನಸಾಮಾನ್ಯರಿಗೆ ಹೆಲ್ಪ್ ಆಗಿದೆ ಅನ್ನುವಂಥದ್ದು ಅಷ್ಟೇ ಸತ್ಯ ಅಲ್ವಾ ಮೇಡಮ್? ಇವತ್ತು ಮಾತಾಡ್ಲಿ ಬಿಜೆಪಿಯವರು,